ಯಂಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದು ತಂ ಸರ್ವಭೂತ ಹೃದಯ ಮುನಿಮಾನತೋಸ್ಮೆ. ಇದು ಭಾಗವತ ಆ ಶುಕಾಚಾರ್ಯ ಎಂಥ ಸಾಧನೆ ಮಾಡಿದ್ದ, ಹೇಗೆ ವಿರಕ್ತನಾಗಿದ್ದ ಅನ್ನೋದನ್ನೆಲ್ಲ ನಮಗೆ ತಿಳಿಸುವಂಥ ಒಂದು ಮಾತು. ಇಲ್ಲಿ ಎಂ ಪ್ರವ್ರಜಂತಂ ಅಂತ ಹೀಗೆ ಇದೆ. ಪ್ರವ್ರಜಂತಂ ಅಂದರೆ ಸನ್ಯಾಸಿಯಾಗಿ ಆತ ಹೊರಟಿದ್ದ. ನಮ್ಮ ಗುರುಗಳು ಪುರಾಣಿಕಾಚಾರ ಅನುವಾದ ಮಾಡುವಾಗಲೂ ಕೂಡ ಸುಲಲಿತ ಭಾಗವತ ಮತ್ತು ಭಾಗವತ ತಾತ್ಪರ್ಯ ಅಲ್ಲೆಲ್ಲ ಸ್ವಲ್ಪ ಒಂದೆರಡು ಮೂರು ಶಬ್ದಗಳು ವ್ಯತ್ಯಸ್ತವಾಗಿ ಕಾಣ್ತವೆ. ಅಷ್ಟನ್ನು ಬಿಟ್ಟರೆ ಗೃಹಸ್ಥಾಶ್ರಮವನ್ನು ತ್ಯಜಿಸಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಲಿಕ್ಕೆ ಹೊರಟಿದ್ದ ಅಂತಿದೆ. ಸುಲಲಿತ ಭಾಗವತದಲ್ಲಿ ಕೇವಲ ಸನ್ಯಾಸಿ ಆಗ್ಲಿಕ್ಕೆ ಹೊರಟಿದ್ದ ಅಂತಿದೆ. ಮತ್ತು ಭಾಗವತ ತಾತ್ಪರ್ಯದಲ್ಲಂತೂ ಗೃಹಸ್ಥ ಧರ್ಮವನ್ನು ತೊರೆದು ಸನ್ಯಾಸಿಯಾಗಲಿಕ್ಕೆ ಹೊರಟಾಗ ಅಂತ ಹೇಳಿದ್ದಾರೆ. ಆದರೆ ನಮಗೆ ಭಾಗವತ, ಭಾರತ ಇತ್ಯಾದಿ ಯಾವ ಗ್ರಂಥದಲ್ಲೂ ಕೂಡ ಆತ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದು ಕಂಡು ಬರೋದಿಲ್ಲ. ನಾವೀಗ ಮಹಾಭಾರತವನ್ನು ಶಾಂತಿ ಪರ್ವದಲ್ಲಿ, ಮೋಕ್ಷ ಧರ್ಮ ಪರ್ವದಲ್ಲಿ ಬರುವ ಮಹಾಭಾರತದ ಭಾಗವನ್ನು ಕೂಡ ನೋಡಿದ್ದೇವೆ. ಅಲ್ಲಿ ಈ ಶುಕ ಸನ್ಯಾಸ ಸ್ವೀಕಾರ ಮಾಡಿದ್ದೇನು ಕಂಡು ಬರೋದಿಲ್ಲ. ಕೇವಲ ವಿರಕ್ತನಾಗಿ ಆಶ್ರಮ ತೊರೆದು ಹೊರಟೋದ ಅಂತ ಇಷ್ಟೇ ಬರ್ತದೆ. ಇದರ ಒಂದು ಹಿನ್ನೆಲೆಯನ್ನು ನಾವು ಹರಿವಂಶದಲ್ಲಿ ಗಮನಿಸಬೇಕು. ಹರಿವಂಶ ಅಲ್ಲದೇ ದೇವಿ ಭಾಗವತ ಮತ್ತು ಮತ್ಸ್ಯ ಪುರಾಣ ಹೀಗೆ ಇನ್ನೂ ಕಡೆ ಒಂದೆರಡು ಮೂರು ಕಡೆ ಈ ಕಥೆ ಬರೋದಿದೆ ಅಂತ ನನಗೆ ಅನ್ವೇಷಣೆ ಮಾಡಿದಾಗ ಕಂಡು ಬಂತು. ಅದಿಲ್ಲಿ ನಮಗೆ ಹರಿವಂಶ ಪರ್ವದಲ್ಲಿ ಈ ಕಥೆ ಉಪಲಬ್ಧ ಇದೆ. ಹರಿವಂಶದ 3 ಪರ್ವಗಳು, ಹರಿವಂಶ ಪರ್ವ, ವಿಷ್ಣು ಪರ್ವ ಮತ್ತು ಹರಿವಂಶ ಕೊನೆಯದಾಗಿ ಭವಿಷ್ಯ ಪರ್ವ ಅಂತ. ಆ ವಿಷ್ಣುರಲ್ಲಿ ಆ ಮೊದಲನೇ ಹರಿವಂಶ ಪರ್ವ ಏನಿದೆ, ಆ ಹರಿವಂಶ ಪರ್ವದಲ್ಲಿ 18ನೇ ಅಧ್ಯಾಯದಲ್ಲಿ 52ನೇ ಶ್ಲೋಕದಲ್ಲಿ ಶುಕನ ಪತ್ನಿಯ ಬಗ್ಗೆ ಉಲ್ಲೇಖ ಇದೆ. ನಾವು ಅದನ್ನೀಗ ನೋಡಬೇಕಾಗಿದೆ. ಆ ಅಧ್ಯಾಯದಲ್ಲಿ ಆ ಅಧ್ಯಾಯ ಮತ್ತು ಅದರ ಹಿಂದಿನ ಅಧ್ಯಾಯ ಇತ್ಯಾದಿ ಕಡೆಗಳಲ್ಲಿ ಈ ಅನೇಕ ಜನ ಪಿತೃದೇವತೆಗಳ ಬಗ್ಗೆ ವರ್ಣನ ಇದೆ. ಅದರಲ್ಲಿ ಬರ್ಹಿಷದರು ಅಂತ ಒಂದು ಪಿತೃಗಳ ಗಣ, ಅದರ ಬಗ್ಗೆ ನಾವೀಗ ಸ್ವಲ್ಪ ಗಮನಿಸಬೇಕು. ಅದು 46ನೇ ಶ್ಲೋಕದಿಂದ ಪ್ರಾರಂಭ ಕಾಣ್ತದೆ. ವೈಭ್ರಾಜ ನಾಮತೆ ಲೋಕಾಹ ದಿವಿ ಸಂತಿ ಸುದರ್ಶನಾಹ. ಜುಲೋಕದಲ್ಲಿ ವೈಭ್ರಾಜ ಅನ್ನುವಂಥ ಒಂದು ಲೋಕ ಇದೆ, ಕೆಲವು ಲೋಕಗಳಿವೆ. ಅಲ್ಲಿ ಬರ್ಹಿಷದರು ಅನ್ನೋ ಪಿತೃಗಳಿದ್ದಾರೆ. ಈ 5 ಪಿತೃಗಳ ಗಣಗಳ ಬಗ್ಗೆ ಅಲ್ಲೆಲ್ಲ ಬಂದಿದೆ. ನಮಗೆ ಸ್ಥೂಲವಾಗಿ ಗೊತ್ತಿದೆ, ಅಮೂರ್ತಾನಾಂ ಚ ಮೂರ್ತಾನಾಂ ಪಿತೃಣಾಂ ದೀಪ್ತ ತೇಜಸಾಂ ಅಂತ ಹೀಗೆ ಅಮೂರ್ತ ಪಿತೃಗಳು ಮತ್ತು ಮೂರ್ತ ಪಿತೃಗಳು ಅಂತ ಹೀಗೆ ಬಂದಿದೆ. ನಾನು ಇದ್ರ ಬಗ್ಗೆ ಸುವಿದ್ಯೇಂದ್ರ ಸ್ವಾಮಿಗಳು ಮತ್ತು ಗೋವಿಂದಾಚಾರ್ಯ ಇತ್ಯಾದಿ ಅನೇಕ ಜನ ಹಿರಿಯರು ವಿದ್ವಾಂಸರನ್ನೆಲ್ಲ ಮಾತಾಡಿಸಿದಾಗ ಆ ಅಮೂರ್ತ ಪಿತೃಗಳು ಮತ್ತು ಮೂರ್ತ ಪಿತೃಗಳು ಅಂತ ಹೀಗೇನಿದ್ದಾರೆ ಅದರಲ್ಲೇ ಹೀಗೆ ಕೆಲವು ವಿಭಾಗ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು. ಆ 18ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಲ್ಲಿ ವೈರಾಜ ಅಂತ ಒಂದು ಪಿತೃಗಳ ಗಣ ಇದೆ. ಅದು ಕೂಡ ಈ ಅಮೂರ್ತ ಗಣದಲ್ಲಿ ಸೇರಿದ್ದು. ಮುಂದೆ ಅಗ್ನಿಶ್ವಾತ್ತರು ಅಂತ ಮತ್ತೊಂದು ಗಣ ಇದೆ. ಅದು 26ನೇ ಶ್ಲೋಕದಲ್ಲಿ ಕಂಡು ಬರ್ತದೆ. ಅಮೂರ್ತ ಪಿತೃಗಣದಲ್ಲಿ ಸೇರಿದಂಥ 2ನೇ ಗಣ ಅದು. ಮತ್ತು ಮುಂದೆ ಈ ವೈಭ್ರಾಜರು ಅಂತ ನಾವೇನು ನೋಡ್ತೀವಲ್ಲ, ಅಮೂರ್ತ ಗಣದಲ್ಲಿ ಸೇರಿದಂಥ 3ನೇ ಪಿತೃಗಣ ಇದು. ಇನ್ನು ಮುಂದೆ ಸುಕಾಲರು ಅಂತ ಮತ್ತೊಂದು ಬರ್ತದೆ, ಅದು 57ನೇ ಶ್ಲೋಕದಲ್ಲಿದೆ. ಮೊದಲಿನ 3 ಅಮೂರ್ತ ಪಿತೃಗಣ, ಈಗ ನಾವು ನೋಡ್ತಿರೋದು ಮೂರ್ತ ಪಿತೃಗಣದಲ್ಲೇ ಬಂದಿರುವಂಥ ವಿಚಾರ, ಸುಕಾಲರು ಅಂತ. ಅದಲ್ಲದೆ ಅಂಗಿರಸರು ಅಂತ ಮತ್ತೊಂದಿದೆ, ಅವ್ರದ್ದು 59ನೇ ಶ್ಲೋಕದಲ್ಲಿ ವಿವರಣೆ ಇದೆ. ಅದು ಮೂರ್ತ ಪಿತೃಗಣದಲ್ಲಿ 2ನೇದು. ಮತ್ತು ಸುಸ್ವಧರು ಅಂತ ಇನ್ನೊಂದಿದೆ, ಮತ್ತೊಂದು ಗಣ. ಅವ್ರದ್ದು ಈ ಮೂರ್ತ ಪಿತೃಗಣದಲ್ಲೇ 3ನೇದು. ಹೀಗಿಷ್ಟು ವಿವರಣೆ ಅವ್ರದ್ದು ಕಂಡು ಬರ್ತದೆ. ಇದಾದಮೇಲೆ 67ನೇ ಶ್ಲೋಕದಲ್ಲಿ ಸೋಮಪುರು ಅಂತ ಮತ್ತೊಂದು ಗಣಗಳ ಬಗ್ಗೆ ಕೇಳಿ ಬರ್ತದೆ. ಅವರು ಮೂರ್ತ ಪಿತೃಗಣದಲ್ಲಿ 4ನೇಯವರು. ಹೀಗೆ ಮೂರ್ತ ಪಿತೃಗಣದಲ್ಲಿ 4 ಗಣಗಳು ಮತ್ತು ಅಮೂರ್ತ ಪಿತೃಗಣದಲ್ಲಿ 3, ಹೀಗೆ ಒಟ್ಟು 7 ಪಿತೃಗಣಗಳು. ಈ 7 ಪಿತೃಗಣಗಳೇನಿವೆ ಅದಕ್ಕೆ ಪ್ರಧಾನರಾಗಿ 7 ಜನ ಇದ್ದಾರೆ. ಅವರೇ 7 ಜನನ ಸಪ್ತ ಪಿತೃಪತಿಗಳು ಅಂತ ಹೀಗೆಲ್ಲ ಹೇಳೋದು.
ಪ್ರಾಯ 18-19ನೇ ಕಕ್ಷಾದಲ್ಲಿ ನಾವು ನೋಡುವ ಸಂಗತಿಗಳು. ಹಿನ್ನೆಲೆ ಹೇಳಿದೆ. ಅಲ್ಲಿ ಆ ಅಮೂರ್ತ ಪಿತೃಗಣದಲ್ಲಿ ಸೇರಿದ ಮೂರನೇ ಗಣ ವೈಭ್ರಾಜ ಅಂತ ಒಂದು ಲೋಕ. ಆ ಲೋಕದಲ್ಲಿರುವ ಬರ್ಹಿಷದರು ಅನ್ನೋ ಒಂದು ಗಣ. ಪಿತೃಗಳ ಗಣಕ್ಕೆ ಹೆಸರು ಬರ್ಹಿಷದರು ಅಂತ. ಈ ಬರ್ಹಿಷದರು ಅನ್ನುವ ಗಣವನ್ನ ನಾಗರು, ಸರ್ಪರು, ಸುಪರ್ಣರು, ಪಕ್ಷಿಗಳು, ಯಕ್ಷ ರಾಕ್ಷಸರೆಲ್ಲ ಪೂಜೆ ಮಾಡ್ತಾರೆ. ಏತೇಷಾಂ ಮಾನಸಿ ಕನ್ಯಾ ಪೀವರಿ ನಾಮ ವಿಶ್ರುತ. ಈ ಪಿತೃಗಣಗಳ ಮಗಳೊಬ್ಬಳಿದ್ದಾಳೆ, ಅವಳ ಹೆಸರು ಪೀವರಿ ಅಂತ. ಅವಳು ಯೋಗ ಸಿದ್ಧಿಯಲ್ಲಿ ದೊಡ್ಡ ಸಾಧನೆ ಮಾಡಿದಳು, ಯೋಗದಲ್ಲಿ ದೊಡ್ಡ ಸಾಧನೆ ಮಾಡಿದವಳು. ಯೋಗಾಚ ಯೋಗ ಪತ್ನೀಚ ಯೋಗಿ ಮಾತಾ ತಥೈವಚ. ಮುಂದೆ ದ್ವಾಪರಂ ಪ್ರಾಪ್ಯ ಪರಾಶರ ಕುಲೋದ್ಭೂತ. ದ್ವಾಪರ ಯುಗದಲ್ಲಿ ಈ ಪರಾಶರದ ಕುಲದಲ್ಲಿ ಹುಟ್ಟಿದ ಶುಕ ಅನ್ನುವ ಒಬ್ಬ ಮುನಿ. ಭವಿಷ್ಯತಿ ಯುಗೇ ತಸ್ಮಿನ್ ಮಹಾಯೋಗಿ ದ್ವಿದರ್ಷಭ ವ್ಯಾಸಾತ್ ಅರಣ್ಯಾಂ ಸಂಭೂತ. ವ್ಯಾಸರಿಂದ ಅರಣ್ಯಲ್ಲಿ ಹುಟ್ಟಿದವನು. ಕಳೆದ ದಿವಸ ಅದನ್ನು ಹೇಳಿದ್ದೆ. ವಿಧೂಮಃ ಅಗ್ನಿರಿವಜ್ವಲನ್. ಮಹಾಭಾರತದಲ್ಲೂ ಕೂಡ ಇದೇ ಶಬ್ದ ಬಂದಿತ್ತು. ಅರಣ್ಯ ಮಥನ ಮಾಡಿದಾಗ ಹುಟ್ಟುವುದು ಅಗ್ನಿ. ಆದರೆ ಇಲ್ಲಿ ಅರಣ್ಯ ಮಥನ ಮಾಡಿದಾಗ ಆ ವ್ಯಾಸರ ಶುಕ್ರ ಘೃತಾಚಿಯನ್ನು ನೋಡಿದಾಗ ಅವ್ರ ತೇಜಸ್ಸಲ್ಲಿ ಏನು ಬಿತ್ತಲ್ಲ, ಕಳೆದ ದಿವಸ ಅದನ್ನು ಹೇಳಿದ್ದೆ. ಆ ಶುಕ್ರ ಅಲ್ಲಿ ಬಿದ್ದಾಗ ಹುಟ್ಟಿದವನು ಶುಕ ಅನ್ನು ರೇಫ ಹೋಗಿ ಶುಕ ಅಂತ ಆಯಿತು ಅಂತ ವ್ಯಾಖ್ಯಾನದವರು ಹೇಳ್ತಾರೆ. ಅರಣ್ಯಗಳಲ್ಲಿ ಹುಟ್ಟಬೇಕಾದದ್ದು ಅಗ್ನಿ. ಅಗ್ನಿ ಎಲ್ಲಿರ್ತದೋ ಸಾಮಾನ್ಯವಾಗಿ ಅಲ್ಲೆಲ್ಲ ಧೂಮ ಇದ್ದೇ ಇರ್ತದೆ. ವ್ಯಾಪ್ತಿ ಏನಿಲ್ಲ. ಎತ್ರ ಎತ್ರ ಧೂಮ ತತ್ರ ತತ್ರ ಅಗ್ನಿ ಅಂತ ವ್ಯಾಪ್ತಿ ಇದೆ ಹೊರತು ಎತ್ರ ಅಗ್ನಿ ತತ್ರ ಧೂಮ ಅಂತ ವ್ಯಾಪ್ತಿ ಏನಿಲ್ಲ. ಆದರೂ ಸಾಮಾನ್ಯವಾಗಿ ಅಗ್ನಿ ಇದ್ದಲ್ಲೆಲ್ಲ ಧೂಮ ಇದ್ದೇ ಇರ್ತದೆ. ಆದರೆ ಇಲ್ಲೊಂದು ಅಗ್ನಿ ಹುಟ್ಟಿತಲ್ಲ, ಈ ಅಗ್ನಿ ಮಾಣವಕಃ, ಈ ಮಾಣಿ ಅಗ್ನಿ ಶುಕಾಚಾರ್ಯ ಏನು ಹುಟ್ಟಿದ, ಇವನು ಧೂಮರಹಿತನಾದ ಅಗ್ನಿ, ಹಾಗೆ ಪ್ರಕಾಶಿಸ್ತಾ ಇದ್ದಾನೆ. ಸತಸ್ಯಾಂ ಪಿತೃಕನ್ಯಾಯಾಂ, ಪೀವರಿ ಅನ್ನುವಂತಹ ಪಿತೃಕನ್ಯಾ ಏನಿದ್ದಾಳೆ ಅವಳಲ್ಲಿ ಅವನು ಒಬ್ಬ ಹುಡುಗಿಯನ್ನು 4 ಜನ ಮಕ್ಕಳನ್ನು ಪಡಿತಾನೆ. ಕನ್ಯಾನ್ ಪುತ್ರಾಂಶ್ಚ ಚತುರಃ ಯೋಗಾಚಾರ್ಯಾನ್ ಮಹಾಬಲಾನ್. ಕೃಷ್ಣ, ಗೌರ, ಪ್ರಭು, ಶಂಭು 4 ಹೆಸರುಗಳು. ನಿಮ್ಮ ಮಾಹಿತಿಗಾಗಿ ಹೇಳ್ತಿದ್ದೀನಿ. ಕೃಷ್ಣ, ಗೌರ, ಪ್ರಭು, ಶಂಭು ಅಂತ 4 ಜನ ಗಂಡು ಮಕ್ಕಳು. ಕೃತ್ವಿ ಅಂತ ಒಬ್ಬಳು ಹೆಣ್ಣುಮಗಳು. ಅವಳನ್ನು ಮುಂದೆ ಬ್ರಹ್ಮದತ್ತ ಮದುವೆ ಮಾಡ್ಕೋತಾನೆ ಅಂತಿಷ್ಟು ಕಥೆ. ಬ್ರಹ್ಮದತ್ತನ ತಾಯಿ ಅವಳು, ಅಣುಹ ರಾಜನ ಹೆಂಡತಿ. ಸ್ವಲ್ಪ ನಾನು ವ್ಯತ್ಯಾಸ ಮಾಡಿ ಹೇಳಿದೆ. ಅಣುಹನನ್ನು ಮದುವೆ ಮಾಡಿಕೊಂಡು ಬ್ರಹ್ಮದತ್ತನನ್ನು ಪಡ್ಕೋತಾಳೆ. ಹೀಗೆ ಪೀವರಿ ಅಂತಂತ ಅವನ ಹೆಂಡತಿ ಹೆಸರು. ಶುಕ ಅನ್ನುವ ಶಬ್ದದ ಅರ್ಥ ನಾವು ನೋಡಿದ್ದೇವೆ. ಈ ಶುಕ ಅಂದರೆ ಅವನ ತಾಯಿ ಘೃತಾಚಿ ಅವನನ್ನು ಹೆತ್ತವಳೇನಲ್ಲ, ಆದರೆ ಅವನ ಜನನಕ್ಕೆ ಒಂದು ರೀತಿ ಕಾರಣಗಳಾದವಳು. ಅವಳು ಹೆಣ್ಣು ಗಿಳಿಯ ರೂಪದಿಂದ ಅಲ್ಲಿ ಬಂದಿದ್ಲು. ಆದರೆ ನೀವು ಶುಕ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಅದು ಎಲ್ಲ ಮೂಲ ಗ್ರಂಥಗಳಲ್ಲಿ ಸ್ಪಷ್ಟ ಇಲ್ಲ. ಅಥವಾ ಶುಕ್ರ ಅಂದರೆ ತೇಜಸ್ಸು, ವ್ಯಾಸರ ತೇಜಸ್ಸು ಅದು ಮಥಿತ ಆಗುವಾಗ ರಕಾರವನ್ನು ಕಳ್ಕೊಂಡು ಶುಕ ಆಗಿ ಹುಟ್ಟಿದ ಅಂತ ಹೀಗೆಲ್ಲ ಹೇಳ್ತಾರೆ. ಅಂತೂ ಈ ಶುಕ ಅನ್ನೋದಕ್ಕಿದ ಹೆಸರು. ಪೀವರಿ ಅಂತ ಹೆಸರಿದೆಯಲ್ಲ, ಪೀವರಿ ಅಂದರೆ ಅಭಿವೃದ್ಧಿಶೀಲಳಾದವಳು ಅಂತ ಅರ್ಥ. ಪ್ಯೈ ಧಾತು ಇದೆ. ಪ್ಯೈ ವೃದ್ಧವನು ಧಾತುವಿನಿಂದ ಪ್ಯಾಯತೆ, ಚೆನ್ನಾಗಿ ಅಭಿವೃದ್ಧಳಾದವಳು. ದೈಹಿಕವಾಗಿಯೂ ಕೂಡ ಸುಂದರಿ, ಅರ್ಥ ಇದ್ದೇ ಇರ್ತದೆ. ದೇವತಾ ಸ್ತುತಿಯರೆಲ್ಲ ಸುಂದರಿಯರಾಗೇ ಇದ್ದೇ ಇರ್ತಾರೆ. ಅದಲ್ಲದೆ ಆಧ್ಯಾತ್ಮಿಕವಾಗಿ ಅಂತರಂಗದ ಸೌಂದರ್ಯವನ್ನು ಪಡೆದವಳು ಅಂತ ಅದಕ್ಕೆ ಹೀಗೆ ಅರ್ಥ ಆಗ್ತದೆ. ಆದ್ದರಿಂದ ಅವಳನ್ನು ಪೀವರಿ ಅಂತ ಹೀಗೆ ಹೇಳ್ತಾರೆ. ನಾವು ಕೋಶದಲ್ಲಿ ಅದನ್ನು ಕೂಡ ನೋಡುವಂಥ ಒಂದು ಪ್ರಸಂಗ ಬಂತು ನಮಗೆ, ಅದನ್ನು ಕೂಡ ತಿಳ್ಕೊಂಡಿದ್ದೀವಿ. ಹೀಗೆ ಆಕೆ ಪೀವರಿ, ಇವನು ಅವಳ ಪತಿ ಶುಕ. ಶುಕ ಅನ್ನೋ ಶಬ್ದಕ್ಕೆ ನಾವು ಈ ಶಬ್ದಕಲ್ಪದ್ರುಮ ಮೊದಲಾದನ್ನು ತೆಗೆದು ನೋಡಿದರೆ ಶುಭ ದೀಪ್ತವು, ಶೋಭಿಸುವವನು ಅಂತ ಅರ್ಥ. ಆ ಶುಭ ದೀಪ್ತವು ಧಾತುವಿಗೆ ಕ ಪ್ರತ್ಯಯ ಬಂದು ಅವನಾದಿ ಗಣದಲ್ಲಿ ಸೇರಿದ್ದರಿಂದ ಕ ಪ್ರತ್ಯಯ ಬಂದು ಶುಕ ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗಿದೆ ಅಂತ ಹೀಗೆ ಅವರು ಅರ್ಥ ಹೇಳ್ತಾರೆ. ಪಕ್ಷಿ ವಿಶೇಷ ಹೀಗೆಲ್ಲ ಶಬ್ದಕಲ್ಪದ್ರುಮದಲ್ಲೂ ಇನ್ನೂ ಅನೇಕ ಕೋಶಗಳಲ್ಲಿ ಎಲ್ಲ ಕಡೆ ಹೀಗೆ ಕಾಣಿಸ್ತದೆ. ಆಚಾರ್ಯರಿಗೆ ಸಮ್ಮತವಾಗುವಂಥ ನಿಷ್ಪತ್ತಿ ಏನನ್ನು ಹೇಳುವುದಾದರೆ ಶುಭ ಧಾತು ಇಟ್ಕೊಳ್ಳೋಣ, ಶುಭ ದೀಪ್ತವಂತ ಧಾತು ಇಟ್ಕೊಳ್ಳೋಣ.
ಹೀಗವನು ಶೋಭಿಸ್ತಾನೆ. ಶೋಭತೆ ಕರೋತಿ ಚ. ಕ ಅನ್ನೋದನ್ನು ಕೇವಲ ಒಂದು ವ್ಯರ್ಥವಾದ ಪ್ರತ್ಯಯ ಅಂತ ಹೇಳಿ ನಾವು ಸಮಾಧಾನ ಪಟ್ಕೊಳ್ಳೋದು ಬೇಡ. ಅವನು ಜ್ಞಾನದಿಂದ ವೈರಾಗ್ಯದಿಂದ ಶೋಭಿಸ್ತಾ ಇದ್ದಾನೆ. ಅದಲ್ಲದೇ ಕರೋತಿ, ಭಾಗವತ ಪ್ರವಚನಂಚ ಕರೋತಿ, ಜ್ಞಾನದಾನಂಚ ಕರೋತಿ. ಆದ್ದರಿಂದ ಶೋಭತೆ ಕರೋತಿ ಚ ಇತಿ ಶುಕಃ ಅಂತ ಹೀಗೆ ಈ ನಿರ್ವಚನ ಹೇಳಿದರೆ ಇದು ಆಚಾರ್ಯರಿಗೆ ಸಮ್ಮತ ಆಗ್ಬೋದು. ವ್ಯರ್ಥವಾದ ಪ್ರತ್ಯಯಗಳನ್ನು ಆಚಾರ್ಯರೆಲ್ಲೂ ನಂಬುವವರಲ್ಲ, ಅದನ್ನು ಹೇಳುವವರಲ್ಲ. ಒಂದು ಕಡೆ ಹಿಂದೆ ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ ಏಕಃ ಅಂತ ಒಂದು ಶಬ್ದ. ಏಕಃ ಅಂದರೆ ಅವನು ಒಬ್ಬನು ಅಂತ ಅರ್ಥ. ಹೇಗೆ ಒಬ್ಬನು ಅಂದರೆ ಏಷ ಏವ ಕರೋತಿ ಇತಿ ಏಕಃ, ಇವನು ಒಬ್ಬನೇ ಎಲ್ಲ ಕೆಲಸ ಮಾಡುವವನು. ಏಷಃ ಅಂದರೆ ಇವನು ಅಂತ ಅರ್ಥ. ಮತ್ತು ಕರೋತಿ ಅಂದರೆ ಮಾಡ್ತಾನೆ ಅಂತ ಅರ್ಥ. ಕರೋತಿ ಎಂಬಲಿನ ಕ, ಏಷಃ ಅನ್ನುವಲಿನ ಎ, ಇವೆರಡನ್ನು ತೊಗೊಂಡು ಏಕ ಅನ್ನೋ ಶಬ್ದ ನಿಷ್ಪನ್ನ ಆಗಿದೆ ಅಂತ ಏಕ ಏವ ಕರೋತಿ ಏಷಃ ಅಂತ ಆಚಾರ್ಯ ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ. ಆ ಅರ್ಥದಲ್ಲಿ ಶುಭ ಭಾಷಣೆ ಹೀಗೂ ಒಂದು ಧಾತು ಇದೆ. ನಾನಾ ಥರದ ಧಾತುಗಳಿವೆ. ಹೀಗೆ ಶೋಭತೆ ಶೋಭಿಸ್ತಾ ಇದ್ದಾನೆ. ಹಾಗೆ ಕರೋತಿ ಚ ಜ್ಞಾನದಾನಂ ಕರೋತಿ ಚ ಜಗತ್ ಸಂಸಾರ ಮುಕ್ತಂ ಕರೋತಿ ಚ ಭಕ್ತಂ, ಈ ಎಲ್ಲ ಅರ್ಥದಲ್ಲಿ ಅದನ್ನು ಶುಕ ಅಂತ ನಾವು ತಿಳ್ಕೊಳ್ಬೋದು. ಹೀಗೆ ಭಾರತ ಮತ್ತು ಭಾಗವತಗಳಲ್ಲಿ ಆತ ಮದುವೆ ಆಗಿದ್ದೇನು ಕಂಡು ಬರೋದಿಲ್ಲ. ಆದರೆ ಹರಿವಂಶದಲ್ಲಿ ಕಂಡು ಬಂದಿರುವಂತೆ ಆತ ಗೃಹಸ್ಥನಾಗಿದ್ದ. ಗೃಹಸ್ಥಾಶ್ರಮವನ್ನು ಪರಿತ್ಯಾಗ ಮಾಡಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಲಿಕ್ಕೆ ಹೊರಟಿದ್ದ. ಆಗ ವ್ಯಾಸರು ಆತನನ್ನು ತಡೆದರು ಅಂತ ನಾವಲ್ಲಿ ನೋಡ್ತೇವೆ. ಮತ್ತಲ್ಲಿ ಅನುಪೇತ ಅಂತಿದೆಯಲ್ಲ, ಅನುಪೇತ ಅಂದರೆ ಉಪನಯನ ಆಗಿರಲಿಲ್ಲ ಅಂತ ಕೆಲವರು ಅರ್ಥ ಮಾಡಿದ್ದಾರೆ. ಕಳೆದ ದಿವಸ ಅದನ್ನು ಹೇಳಿದ್ದೆ. ಉಪನಯನ ಆಗಿರಲಿಲ್ಲ ಅಂತ ಅರ್ಥ ಮಾಡಬೇಕಾಗಿಲ್ಲ. ಉಪನಯನವೂ ಆಗಿತ್ತು, ವೇದಾಧ್ಯಯನ ಆಗಿತ್ತು, ಮದುವೆಯೂ ಆಗಿತ್ತು. ಉಪನಯನ ಆಗಿಲ್ಲ ಅಂತ ಉಪನಯನ ಆಗಿದ್ದಿಲ್ಲ ಅಂತ ಯಾರೋ ಒಬ್ಬರು ಅರ್ಥ ಮಾಡಿದ್ದು ಸರಿಯಲ್ಲ. ಅನುಪೇತ ಅಂದರೆ ಆಚಾರ್ಯರು ಅರ್ಥ ಹೇಳಿದ್ದಾರೆ, ದೇಹಾಭಿಮಾನ ರಹಿತ ಅಂತ ಈಗ ಅರ್ಥ ಹೇಳಿದ್ದಾರೆ. ಮತ್ತು ಇನ್ನೂ ಅನೇಕ ಜನ ಅದಕ್ಕೆ ಅರ್ಥ ಹೇಳಿದ್ದಾರೆ. ಏಕಾಂಗಿ ಆಗಿದ್ದ ಅಂತ, ಯಾರನ್ನೂ ತನ್ನ ಜೊತೆಗೆ ಇಟ್ಕೊಂಡಿರಲಿಲ್ಲ. ಆದ್ದರಿಂದ ಈ ಶುಕ ಗೃಹಸ್ಥನಾಗಿದ್ದು ಮುಂದೆ ಅವನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಅಂತ ನಾವು ಇಲ್ಲೇ ನೋಡ್ತಾ ಇದ್ದೀವಲ್ಲ. ಹಿಂದೆ ಕೆಲವು ಜನ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದಾಗ ಅವನು ಗೃಹಸ್ಥಾಶ್ರಮ ಪ್ರವೇಶ ಮಾಡಿದ್ದು ಹರಿವಂಶದಲ್ಲಿದೆ, ಆದರೆ ಬೇರೆ ಪುರಾಣಗಳಲ್ಲಿಲ್ಲ. ಆದ್ದರಿಂದ ಕೆಲವು ಕಲ್ಪಗಳಿಗನುಸಾರವಾಗಿ ಅವನು ಗೃಹಸ್ಥಾಶ್ರಮಿಯಾಗಿದ್ದ, ಕೆಲವು ಕಲ್ಪಗಳಿಗನುಸಾರವಾಗಿ ಅವನೇನು ಗೃಹಸ್ಥಾಶ್ರಮಿ ಆಗಿರಲಿಲ್ಲ ಅಂತ ಹೀಗೆ ಕಂಡು ಬರ್ತದೆ. ಯಾಕೆ ಹಾಗೆ ಹೇಳಬೇಕಾಯ್ತು ಅಂದರೆ ಮುಂದೆ ನಾವು ಭಾಗವತದಲ್ಲಿ ಅದನ್ನು ನೋಡ್ತೇವೆ. ಅವನು 16 ವರ್ಷದವನಂತೆ ಕಾಣಿಸ್ತಾ ಇದ್ದಂತೆ ಯಾವತ್ತೂ ಕೂಡ. ಆಪೀಚ್ಯಂ ಶ್ಯಾಮಂ ಆಪೀಚ್ಯಂ ಅಂತ ಹೀಗೆಲ್ಲ ವರ್ಣನೆ ಬರ್ತದೆ. ಆದ್ದರಿಂದ ಎಳೆಯ ವಯಸ್ಸಿನಂತಲೇ ಕಾಣಿಸ್ತಾ ಇದ್ದ. ಉಪನಯನ ಆಗಿತ್ತು, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಯಾವತ್ತೂ ಕೂಡ ಅವನು ಬ್ರಹ್ಮಚಾರಿಯಾಗೇ ಇದ್ನೇನೋ ಕೆಲವು ಕಲ್ಪಗಳಲ್ಲಿ ಅಂತ ಹೀಗೆ ಕಾಣಿಸ್ತದೆ. ಮತ್ತು ಆಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಆ ಶುಕನ ವಿವಾಹದ ಬಗ್ಗೆ ಏನೂ ಹೇಳಿಲ್ಲ. ಅನೇಕ ಸಂಗತಿಗಳನ್ನ ಅವರು ವರ್ಣನೆ ಮಾಡ್ತಿರ್ತಾರೆ, ಆದರೂ ವರ್ಣನೆ ಮಾಡಿಲ್ಲ. ಅದು ನೋಡಿದರೆ ಪ್ರಾಯ ಒಂದು ಯಾವುದೋ ಕಲ್ಪದಲ್ಲಿ ಆತನ ಮದುವೆ ಆಗಿತ್ತು, ಇನ್ನೊಂದು ಯಾವುದೋ ಕಲ್ಪದಲ್ಲಿ ಆತನ ಮದುವೆ ಆಗಿರಲಿಲ್ಲ ಅನ್ನುವಂಥ ಒಂದು ಹೊಂದಾಣಿಕೆಯನ್ನು ನಾವು ಮಾಡ್ಕೊಳ್ಬೇಕಾಗಬಹುದು. ಇದನ್ನೇ ಗಮನಿಸಿ ಪ್ರವ್ರಜಂತಂ ಅನ್ನೋದಕ್ಕೆ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಭಾಗವತದ 4 ವ್ಯಾಖ್ಯಾನಗಳನ್ನು ನಾನು ಗಮನಿಸ್ತಿರ್ತೇನಲ್ಲ, ಅಲ್ಲಿ ಪ್ರವ್ರಜಂತಂ ಅಂದರೆ ಪಿತ್ರಾದಿಗಳನ್ನು ಬಿಟ್ಟು ಹೊರಟವನು, ಇಷ್ಟೇ ಅರ್ಥ. ಪರಿವ್ರಾಜ ವ್ರಜಧಾತುವಿಗೆ ಅಂತ ಉಪಸರ್ಗ ಬಂದಾಗ ಅದಕ್ಕೆ ಸನ್ಯಾಸ ಅಂತಲೇ ನಿರ್ದಿಷ್ಟವಾಗಿ ಅರ್ಥ ಆಗಬೇಕಾಗಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಿದರೆ ಸಾಕು. ಅವನು ತಂದೆ ತಾಯಿ ಮೊದಲಾದ ಎಲ್ಲವನ್ನು ಕೂಡ ಬಿಟ್ಟು ಹೊರಟ ಅಂತ ಇಷ್ಟೇ ಅರ್ಥ. ನಾವು ಇಷ್ಟನ್ನೆಲ್ಲ ಅದ್ರ ಬಗ್ಗೆ ನೋಡಿದ್ದೇವೆ. ಭಾಗವತದ ಯಾವುದೇ ಶ್ಲೋಕ ಬಂದರೆ ಒಂದು ವೇಳೆ ವಿಷ್ಣು ತೀರ್ಥರು ಅದನ್ನು ತಮ್ಮ ಸಾರೋದ್ಧಾರದಲ್ಲಿ ಹೇಳಿದ್ದಿದ್ರೆ ಅದನ್ನು ಕೂಡ ನಾವು ನೋಡುವಂಥ ಒಂದು ಅಭ್ಯಾಸ ಇಟ್ಕೊಂಡಿದ್ದೀವಿ. ಈಗ ನಾವು ನೋಡ್ತಿರುವ ಎಂ ಪ್ರವ್ರಜಂತಂ ಅನ್ನುವ ಶ್ಲೋಕ ಏನಿದೆ, ಇದು 31ನೇ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ. ಮತ್ತು ಇದರ ನಂತರ ಸ್ವಾನುಭಾವಂ ಅಂತ ಏನು ಬರ್ತದೆ ಅದು 32ನೇ ಶ್ಲೋಕ. ಶುಕಾಗಮನ ಪ್ರಕರಣ ಅಂತಲೇ ಪ್ರಕರಣ ಹೆಣೆದಿದ್ದಾರೆ ವಿಷ್ಣು ತೀರ್ಥಾಚಾರ್ಯರು. ಅಲ್ಲಿ 31 ಮತ್ತು 32ನೇ ಶ್ಲೋಕಗಳಿವೆ. ಇವುಗಳನ್ನು ನೋಡದೆ ಹೋದರೆ ಭಾಗವತದ ಅಧ್ಯಯನ ಪೂರ್ಣ ಆಗಲಿಕ್ಕಿಲ್ಲ. ಅಲ್ಲಿ ಏನು ಹೇಳಿದ್ದಾರೆ, ಸರ್ವಜೀವರ ಅಂತರ್ಗುರು ಈ ಶುಕಮುನಿ ಅಂತ. ನಮಗೆ ಸ್ವರೂಪ ಗುರುಗಳು, ಗುರುಗಳು ಹೀಗೆ ಅನೇಕ ಜನ ಸಿಗ್ತಿರ್ತಾರೆ. ಈ ಶುಕಾಚಾರ್ಯ ಎಲ್ಲರಿಗೂ ಅಂತರ್ಗುರು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ನಾನು ಸರ್ವತ್ರ ಉಪಜಗ್ಮುಹು ಇತ್ಯಾದಿನ ಸರ್ವೇಶಾಂ ಮುನಿನಾಗ ಆಗಮಃ, ಎಲ್ಲ ಗುರುಗಳೆಲ್ಲ ಬಂದರು. ಅಲ್ಲಿ ಈ ಎಲ್ಲರ ಅಂತರ್ಗುರುವಾದಂಥ
ಶುಕಾಚಾರ್ಯನನ್ನು ನಮಸ್ಕಾರ ಮಾಡ್ತಾರೆ. ಗುರುತ್ವಂ ಹಿ ದ್ವೇಧಾ ಭವತಿ ಅಂತರ್ಬಹಿರಿತಿ ಅಂತ ವಿಷ್ಣು ತೀರ್ಥರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಶುಕೋ ನಾಮ ಕಶ್ಚನ ಮುನಿಹೀತಿನ ಮಂತವ್ಯಂ. ಶುಕ ಅಂದರೆ ಯಾವನೊಬ್ಬ ಮುನಿ ಅಂತ ತಿಳ್ಕೊಂಡು ಬಿಡ್ಬೇಡ್ರಿ. ಕಿಂತು ಅಶೇಷಾಣಾಂ ದೇಹಿನಾಂ ಗುರುಹೋ ಗುರುತ್ವಂ ಚ ದ್ವೇಧಾ ಭವತಿ ಅಂತರ್ಬಹಿರಿತಿ ತತ್ರ ಆದ್ಯಂ ಗುರುತ್ವಂ ತಾವದು ಉಪಪಾದಯತಿ ಯಮಿತಿ. ಅಂತರ್ಗುರುತ್ವವನ್ನು ಹೇಳಲಿಕ್ಕಾಗಿ ಹೊರಟಿರುವ ಶ್ಲೋಕವೇ ಎಂ ಸರ್ವಭೂತ ಹೃದಯಂ ಅಂತ. ತುಂಬ ಸುಂದರವಾದಂಥ ವ್ಯಾಖ್ಯಾನ. ಆ ಹೃದಯ ಅಂತಿದೆಯಲ್ಲ, ಅದಕ್ಕೆ ಅನೇಕ ಜನ ಇವರು ವ್ಯಾಖ್ಯಾನ ಮಾಡಿದವರು. ಭಾಗವತಕ್ಕೆ, ಅದ್ವೈತ ಸಂಪ್ರದಾಯಕ್ಕೆ, ವಿಶಿಷ್ಟಾದ್ವೈತ ಸಂಪ್ರದಾಯಕ್ಕೆಲ್ಲ ಅನುಗುಣವಾಗಿ ವ್ಯಾಖ್ಯಾನ ಮಾಡಿದವರು. ಸ್ವಾರಸ್ಯ ಅಂದರೆ ಹೃದಯ ಅನ್ನೋ ಶಬ್ದಕ್ಕೆ ಆ ಥರ ವ್ಯಾಖ್ಯಾನ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಈಗ ನಾವು ಸರ್ವಭೂತ ಹೃದಯ ಅಂದರೆ ನಮ್ಮ ವ್ಯಾಖ್ಯಾನಕ್ಕನುಸಾರವಾಗಿ ಎಲ್ಲರ ಮನೋಭಿಮಾನಿ, ಇದು ನಮ್ಮ ವ್ಯಾಖ್ಯಾನ. ಆದರೆ ಆ ಸರ್ವಭೂತ ಹೃದಯಂ ಅಂದರೆ ಎಲ್ಲ ಭೂತಗಳ ಹೃದಯದಲ್ಲಿದ್ದು ಅವುಗಳಿಗೆ ಜ್ಞಾನ ಕೊಡುವವನು ಅರ್ಥ ಮಾಡಿದಾರಲ್ಲ, ಅದು ಬಹಳ ವಿಶಿಷ್ಟವಾದಂಥ ಒಂದು ಸಂಗತಿ. ವೀರರಾಘವರ ವ್ಯಾಖ್ಯಾನದಲ್ಲಿ ಯತೇವ ಸರ್ವಭೂತಾನಾಂ ಹೃದಯ ಅಯತೆ, ಹೃದಯ ಅಂದರೆ ಹೃದಯ ಅಯತೆ, ಅಯಗತವು ಅಂತ ಧಾತು. ಹೃದಯದಲ್ಲಿದ್ದಾನೆ. ಯಾಕೆ ಅಂದರೆ ಜ್ಞಾನದ್ವಾರ ವ್ಯಾಪ್ನೋತಿ, ಅವರೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಟ್ಟು ಆ ಮೂಲಕ ಅವರ ಹೃದಯವನ್ನು ವ್ಯಾಪಿಸಿಕೊಂಡಿದ್ದಾನೆ. ಯದ್ವಾ ಸರ್ವಭೂತಾನಾಂ ಹೃದಯಂ ಯಸ್ಯ ಜ್ಞಾನದ್ವಾರ ವ್ಯಾಪ್ಯಂ ಸಹ ಸರ್ವಭೂತ ಹೃದಯ. ಯದ್ವಾ ಹೃದಯ ಶಬ್ದೇನ ಧರ್ಮಭೂತಂ ಜ್ಞಾನಂ ಲಕ್ಷ್ಯತೆ ಹೃದಯಸ್ಯ ಜ್ಞಾನ ಸಾಹಚರ್ಯಾತ್. ಜ್ಞಾನ ಇರುವುದು ನಮ್ಮ ಹೃದಯದಲ್ಲಿ. ಹೃದಯ ಅಂದರೆ ಹಾರ್ಟ್ ಅಲ್ಲ, ಮನಸ್ಸು. ಸರ್ವಭೂತೇಷು ಹೃದಯಂ ಧರ್ಮಭೂತಂ ಜ್ಞಾನಂ ಅಧಿಷ್ಠಾನಂ ಯಸ್ಯ ಸಹ. ನಮಗೆಲ್ಲರಿಗೂ ಕೂಡ ಜ್ಞಾನ ಬಂದಿರುವುದು ಅವನಿಂದ. ಆ ಜ್ಞಾನಕ್ಕೆ ಅವನು ದೊಡ್ಡ ಗುರು. ತಮ್ಮ ಮುನಿಂ, ನಾನು ಆ ಗುರುವನ್ನು ನಮಸ್ಕಾರ ಮಾಡ್ತೀನಿ ಅಂತ ವೀರರಾಘವರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅವನು ಮನೋಭಿಮಾನಿ, ಜ್ಞಾನದಾಯಕ ಅಂತ ನಾವೇನೋ ನಮ್ಮ ಸಿದ್ಧಾಂತದಲ್ಲಿ ಅರ್ಥ ಹೇಳ್ತೀವಿ, ಆ ಅರ್ಥಕ್ಕೆ ಅದು ಹೊಂದಾಣಿಕೆ ಆಗ್ತದೆ. ಆ ದೃಷ್ಟಿಯಿಂದ ಆ ವ್ಯಾಖ್ಯಾನ ನಾವು ಸ್ವೀಕಾರ ಮಾಡಬಹುದು. ಅದೇ ಅಂತರ್ಗುರುತ್ವಂ ಉಪಪಾದಯತೆ ಅಂತ. ದೇಹಾಭಿಮಾನವನ್ನು ತೊರೆದಂಥ ಶುಕಮುನಿ ಹೋಗುವಾಗ, ಗೃಹಸ್ಥ ಧರ್ಮವನ್ನು ತೊರೆದು ಹೋಗುವಾಗ ಹೀಗೆ ಅವರು ವ್ಯಾಸರು ಆಕ್ರಂದ ಮಾಡಿದರು. ಪ್ರವ್ರಜಂತಂ ಸರ್ವಂ ಪರಿತ್ಯಜ್ಯ ಪರಮಹಂಸಚರ್ಯಯ ಗಚ್ಚಂತಂ ಪುತ್ರೇ ಆಜುಹಾವ ಆಹೂತವಾನ್ ಅಂತ ಹೀಗಲ್ಲಿ ಕಂಡು ಬಂದಿದೆ. ಮನೋನಿಯಾಮಕ ರುದ್ರಾವತಾರದಯ ಸರ್ವಭೂತ ಮನಸ್ಥಿತತ್ವೇನ. ಮನೋನಿಯಾಮಕನಾದ ರುದ್ರನ ಅವತಾರನಾದ್ದರಿಂದ ಇವನು ಎಲ್ಲರ ಮನಸ್ಸಿನಲ್ಲಿದ್ದಾನೆ. ಆದ್ದರಿಂದ ಈ ಕೇವಲ ನಾನು ಕಳೆದ ದಿವಸ ಹೇಳಿದಂತೆ ಮನುಷ್ಯರ ನಮ್ಮಂಥವರ ಮನಸ್ಸಿನಲ್ಲಿ, ದೇಹದಲ್ಲಿ ಮಾತ್ರ ಇರುವುದಲ್ಲ, ಪ್ರಾಣಿಗಳ, ಪಕ್ಷಿಗಳ, ವೃಕ್ಷಗಳ ದೇಹದಲ್ಲೂ ಇದ್ದಾನೆ, ಮನಸ್ಸಿನಲ್ಲೂ ಇದ್ದೇ ಇದ್ದಾನೆ. ಅವರ ಮನಸ್ಸು ಹೆಚ್ಚು ವಿಕಸಿತ ಆಗಿಲ್ಲದೆ ಇರಬಹುದು, ಆದರೆ ಅಲ್ಲಿದ್ದಾನೆ, ಇದ್ದು ಆ ಕೆಲಸಗಳನ್ನು ಅವನು ಮಾಡ್ತಾ ಇದ್ದಾನೆ ಅಂತ. ಆ ಭಾಗವತ್ ಸಾರೋದ್ಧಾರದಲ್ಲಿ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಆ ಮೋಕ್ಷ ಧರ್ಮ ಪರ್ವದ 164 ಎಲ್ಲ ಶ್ಲೋಕಗಳನ್ನು ಕೋಟ್ ಮಾಡಿದ್ದಾರೆ. ಪುಸ್ತಕ ನಿಮ್ಮ ಹತ್ರ ಇದ್ದರೆ ಅಲ್ಲಿ ಆ ಶ್ಲೋಕಗಳನ್ನು ಗಮನಿಸಬಹುದು. ಅಲ್ಲಿ ಒಂದು ಕಡೆ ಮೊದಲನೇ ಕಡೆ ಶ್ಲೋಕ ಸಂಖ್ಯೆ ಸರಿ ಇದೆ, 164ನೇ ಅಧ್ಯಾಯ 26ನೇ ಶ್ಲೋಕ ಅಂತ. ಮುಂದೆ 265 ಅಂತಿದೆ, ಅದು 265 ಅಲ್ಲ, 165 ಆಗಬೇಕು. ಇದು ಸ್ವಲ್ಪ ಸಣ್ಣ ಪುಟ್ಟ ತಿದ್ದುಪಟ್ಟಿಗಳಿದ್ರೆ ಅದನ್ನು ಮಾಡ್ಕೊಳ್ಳಿ. ಅವನು ಅಂತರ್ಗುರು ಅಂತ ಹೀಗೆ ಗೊತ್ತಾಗ್ತದಂತೆ. ಇವತ್ತಿಗೂ ಆ ಪ್ರತಿಧ್ವನಿ ಕೇಳಿ ಬರ್ತದೆ ಅನ್ನೋದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ನಾವೇನೇ ಧ್ವನಿ ಮಾಡ್ತೀವಲ್ಲ, ಇವತ್ತು ಚಿಕ್ಕ ಮಕ್ಕಳು ಹುಟ್ಟಿದ ಆರಭ್ಯ ಸಾಯುವವರೆಗೂ ನಾವು ಧ್ವನಿ ಮಾಡ್ತಾ ಇರ್ತೀವಿ. ಪ್ರವಚನ ಮಾಡ್ತೀವಿ, ಯಾರನ್ನು ಬೈತೀವಿ, ಯಾರನ್ನು ಪ್ರಶಂಸೆ ಮಾಡ್ತೀವಿ, ಏನೇ ಧ್ವನಿ ಮಾಡ್ತೀವಿ. ಧ್ವನ್ಯಾತ್ಮಕ ಶಬ್ದ ಉಚ್ಚಾರಣೆ, ವರ್ಣಾತ್ಮಕ ಶಬ್ದ ಉಚ್ಚಾರ ಮಾಡ್ತೀವಿ. ಅದನ್ನೆಲ್ಲ ಮಾಡುವುದು ಯಾರು? ಪ್ರತಿಯೊಂದು ಧ್ವನಿಯನ್ನು ನಮ್ಮ ಸ್ವರೂಪಾಭಿಮಾನಿಯಾದಂಥ ಶುಕನೇ ಮಾಡ್ತಾನೆ ಅಂತಾರೆ ಪುರಾಣಿಕಾಚಾರ್ಯ. ಸ್ವಲ್ಪ ವಿಷ್ಣು ತೀರ್ಥರು ಹೇಳಿದ್ದನ್ನು ಅವರು ವಿಸ್ತರಿಸಿದ್ದಾರೆ ಅಂತ ಕಾಣಿಸ್ತದೆ. ಅದು ಪದ ಸಮನ್ವಯ ಮಾಡಿದಾಗ ಭಗವಂತನ ಸ್ತೋತ್ರವೇ ಆಗ್ತದೆ. ಅಂತರ್ಯಾಮಿ ಗುರುಗಳಾದಂಥ ಹರಿಹರ ಬ್ರಹ್ಮಾದಿಗಳಿಗೆ ಅದು ಗೊತ್ತಾಗ್ತದೆ, ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಶುಕಾಚಾರ್ಯ ಎಲ್ಲರ ಹೃದಯದೊಳಗಿದ್ದು ಭೋಹೋ ಅಂತ ಉತ್ತರ ಕೊಟ್ರಲ್ಲ, ವ್ಯಾಸರು ಭೋಹೋ ಅಂತ ಕರೆದಾಗ ಇವರು ಉತ್ತರ ಕೊಟ್ಟರು. ಆ ಭೋಹೋ ಅನ್ನೋ ಶಬ್ದ ಅದೇ ಹೇಗೆ ಭಗವಂತನ ಸಮನ್ವಯ ಮಾಡೋದು? ಅದನ್ನು ಸ್ವಯಂ ವಿಷ್ಣು ತೀರ್ಥರು ಕೂಡ ಮಾಡಲಿಲ್ಲ, ಆದರೆ ಪುರಾಣಿಕಾಚಾರ್ಯ ಅದನ್ನು ಮಾಡಿದ್ದಾರೆ. ಹಿಂದೆ ನಾವು ನೋಡಿದ್ದೀವಿ, ಈಗ ಮತ್ತೊಂದು ಬಾರಿ ಅದನ್ನು ನೋಡೋರಿದ್ದೀವಿ. ಭೋಹೋ ಅಂದರೆ ಭಾತೀತಿ ಭೋಹೋ, ಪ್ರಕಾಶಮಾನನಾಗಿದ್ದಾನೆ.
ತುಂಬ ವಿಶಿಷ್ಟವಾದ ಸಂಗತಿ ಇದು. ಆ ವ್ಯಾಸ ಹರಿ ಅವನು ಪ್ರಕಾಶಮಾನನಾಗಿದ್ದಾನೆ, ಆದ್ದರಿಂದ ಅವನು ಭೋಹ. ಧಾತುವಿಗೆ ಭಾ ದೀಪ್ತವನು ಧಾತುವಿಗೆ ಓಸ್ ಪ್ರತ್ಯಯ ಅವನಾದಿಕ ಪ್ರತ್ಯಯ ಬಂದು ಅದು ಭೋಹ ಅಂತ ಹೀಗೆ ಶಬ್ದ ನಿಷ್ಪನ್ನ ಆಗಿದೆ. ಅವನ ಮಗ ಶುಕಾಚಾರ್ಯ ಅವನು ಕೂಡ ಶೋಭತೆ, ಅದರದ್ದು ನಿಷ್ಪತ್ತಿ ನಾವೀಗ ನೋಡಿದ್ದೇವೆ. ಅವನು ಶೋಭಿಸ್ತಾನೆ ಇದ್ದಾನೆ, ಆದ್ದರಿಂದ ಅವನು ಕೂಡ ಶುಕ ಅಂತ ಕರೆಸ್ಕೊಂಡಿದ್ದಾನೆ, ಇವನು ಭೋಹ ಅಂತ ಕರೆಸ್ಕೊಂಡಿದ್ದಾನೆ. ಎರಡಕ್ಕೂ ಕೂಡ ಅರ್ಥ ಒಂದೇ ಆ ದೃಷ್ಟಿಯಿಂದ, ಶೋಭಿಸುವವರು ಅಂತಲೇ ಅದರ ತಾತ್ಪರ್ಯ. ಶಬ್ದಕಲ್ಪ ದ್ರುಮದಲ್ಲಿ ಭೋಹ ಅನ್ನೋದಕ್ಕೆ ಭಾ ಧಾತು, ಅದಕ್ಕೆ ಉಣಾದಿಗಣದಲ್ಲಿ ಅಂತ ಪುರಾಣಿಕಾಚಾರ್ಯ ಹೇಳಿದ್ದಾರೆ. ಶಬ್ದಕಲ್ಪ ದ್ರುಮದಲ್ಲಿ ಬಾಹುಲಕ ಆದಿಗಣದಲ್ಲಿ ಸೇರಿರುವುದು ಡೋಸ್ ಪ್ರತ್ಯಯ ಬಂದು, ಡೋಸ್ ಪ್ರತ್ಯಯದಲ್ಲಿ ಡೋ ಎಲ್ಲ ಲುಪ್ತ ಆಗಿ ಓಸ್ ಅಂತ ಉಳಿದು ಭೋಸ್ ಅಂತ ಆಗಿದೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಹೀಗೆ ಭೋಹೋ ಅಂದರೆ ಪ್ರಕಾಶಿಸುವ ಭಗವಂತ ಅಂತ ಅದರ ಅರ್ಥ. ಎಲ್ಲರ ಹೃದಯದಲ್ಲಿ ಜ್ಞಾನ ರೂಪದಿಂದ ಪ್ರಕಾಶಿಸುವ ಭಗವಂತನೇ ಭೋಹೋ ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ನಮಗೆ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಭೋಹೋ ಅನ್ನೋ ಶಬ್ದ ಅದು ಭಗವದ್ವಾಚಕ. ಎಲ್ಲ ಧ್ವನ್ಯಾತ್ಮಕ ಶಬ್ದಗಳು, ವರ್ಣಾತ್ಮಕ ಶಬ್ದಗಳು, ಪೃಥ್ವಿಯ ಶಬ್ದ, ನೀರು ಹರಿಯುವ ಶಬ್ದ, ಬೆಂಕಿ ಭಗ ಭಗ ಉರಿಯುವ ಶಬ್ದ, ಗಾಳಿ ಬೀಸುವ ಶಬ್ದ, ಎಲ್ಲ ಶಬ್ದಗಳು ಕೂಡ ಭಗವಂತನ ಗುಣಗಳನ್ನೇ ಹೇಳ್ತವೆ ಅಂತ ಐತರೇಯ ಉಪನಿಷತ್ ಭಾಷೆ ಇದೆ. ಅದರಂತೆ ಈ ಭೋ ಶಬ್ದನೂ ಕೂಡ ನಾವು ತಿಳಿದ್ರೆ ತಿಳಿದೆವು, ಇಲ್ಲದೆ ಹೋದರೆ ಕೇವಲ ಶಬ್ದ ಅಷ್ಟೆ. ಹೀಗೆ ಪರಮಾತ್ಮನ ನಾಮ ಅದು. ಹೀಗೆ ಶುಕಮುನಿ ಅಂತರ್ಗುರುವಾಗಿರೋದ್ರಿಂದ ಅವನು ನಮ್ಮ ಎಲ್ಲರ ಅಂತರಂಗಕ್ಕೆ ತಟ್ಟುವಂತೆ ಆ ಭಗವಂತನ ಕಥೆಗಳನ್ನು ಹೇಳಬಲ್ಲಂಥವನು. ಆದ್ದರಿಂದ ಅವರನ್ನು ಪರೀಕ್ಷಿತ ಸತ್ಕರಿಸಿದ್ದಾನೆ. ಮತ್ತು ಇವರು ಪ್ರತ್ಯೇಕವಾಗಿ ಒಂದು ಮಂಗಳಾಚರಣೆಯನ್ನು ಕೂಡ ಮಾಡಿದ್ದಾರೆ ಸೂತರು. ವಾಸ್ತವಿಕವಾಗಿ ವಿಶ್ವಾಮಿತ್ರಾದಿ ಬೇರೆ ಬೇರೆ ಗುರುಗಳಿದ್ದಾರೆ, ಅವರು ಎಲ್ಲ ಅಂತರ್ಗುರುಗಳೇ. ಆದರೆ ಇವನು ಸ್ವಯಂ ಶಿವನ ಅವತಾರ ಆದ್ದರಿಂದ ಆ ಶಿವನ ಮೂಲಕ ಜ್ಞಾನ ಆಗಬೇಕು ನಮಗೆ. ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಭಿಸ್ತಥ, ಶಿವನಿಂದಲೂ ಜ್ಞಾನ ಪಡ್ಕೋಬೇಕು. ಕಳೆದ ದಿವಸನೂ ಅದನ್ನು ಹೇಳಿದ್ದೆ ನಾನು. ಕೇವಲ ಶಿವನಿಂದಲ್ಲ, ಪಾರ್ವತೀಪತಿಯಾದ ಶಿವನಿಂದ ನಾವು ಆ ಜ್ಞಾನವನ್ನು ಬಯಸಬೇಕು. ಪಾರ್ವತಿ ಉಮಾ ಬುದ್ಧಿರಿತಿ ಜ್ಞೇಯ ಅಂತ ಗೀತಾ ಪ್ರಸ್ಥಾನದಲ್ಲಿ ಬಂದಿರುವಂತೆ ಬುದ್ಧಿಯ ಅಭಿಮಾನಿನಿ. ಮತ್ತು ಇವನು ನಮ್ಮ ಮನಸ್ಸಿನ ಅಭಿಮಾನಿ. ಮನಸ್ಸಿನಿಂದ ನಾವು ಆಲೋಚನೆ ಮಾಡಿ ಆ ಜ್ಞಾನವನ್ನು ಪಡ್ಕೊಳ್ಬೇಕು. ಕೇವಲ ದಾಂಪತ್ಯದ ದೇವತೆಗಳಲ್ಲ, ಮಾತು ಮತ್ತು ಶಬ್ದ ಅವುಗಳ ದಾಂಪತ್ಯ ಇದು. ನಮ್ಮ ದಾಂಪತ್ಯಕ್ಕೂ ಕೂಡ ಅವರು ನಿಯಾಮಕರು. ಅದಕ್ಕಾಗಿ ಕಾಳಿದಾಸ ಅವರನ್ನು ವಾಗರ್ಥಾವ್ಯವ ಸಂಪೃಕ್ತವು, ಮಾತು ಮತ್ತು ಅರ್ಥ ಹೇಗೆ ಎರಡು ಒಟ್ಟಿಗೆ ಇರ್ತಾವೋ, ಮಾತನ್ನು ಬಿಟ್ಟು ಅರ್ಥ ಇರೋದಿಲ್ಲ, ಅರ್ಥವನ್ನು ಬಿಟ್ಟು ಮಾತಿರೋದಿಲ್ಲ ಹೇಗೋ, ಹಾಗೆ ಪಾರ್ವತಿ ಪರಮೇಶ್ವರರಿಬ್ಬರು ಕೂಡ ಒಟ್ಟಿಗೆ ಇರ್ತಾರೆ. ಜಗತಃ ಪಿತರು ಒಂದೇ ಅಂತ ಕಾಳಿದಾಸ ಅವರನ್ನು ಸ್ತೋತ್ರ ಮಾಡಿರುವುದು ಅದಕ್ಕಾಗಿ. ಹೀಗೆ ಅವನು ಅಂತರ್ಗುರುವಾದ್ದರಿಂದ ಆ ಮೋಕ್ಷ ಧರ್ಮ ಪರ್ವದಲ್ಲಿ ಅದರ ವರ್ಣನೆ ಬಂದಿದೆ. ಈಗ ಆ ಪರೀಕ್ಷಿತ ರಾಜ ಹುಟ್ಟಿದಾಗ ಅದು ಹಿಂದೆನೇ ಮುಂದೆ ಈ 1ನೇ ಸ್ಕಂದದಲ್ಲಿ 11ನೇ ಅಧ್ಯಾಯದಲ್ಲಿ ಬರೋದಿದೆ. ಜಿಜ್ಞಾಸಿತ ಯಾಥಾತ್ಮ್ಯ ಮುನೇಹೇ ವ್ಯಾಸಸುತಾದಸೌ. ಧರ್ಮರಾಜ ಪರೀಕ್ಷಿತನ ಜಾತಕ ತೋರಿಸಿದಂತೆ ಬ್ರಾಹ್ಮಣರಿಗೆ. ಹಾಗೂ ಅವ್ರು ಹೇಳಿದ್ರಂತೆ, ಶುಕಮುನಿಯ ಉಪದೇಶದ ಲಾಭ ಇದೆ, ಶಿವನ ಉಪದೇಶದ ಲಾಭ ಇದೆ ಅವನಿಗೆ ಅಂತ. ಇಷ್ಟೆಲ್ಲ ಗೊತ್ತಿತ್ತು. ಶುಕ ಬಂದು ಅವನಿಗೆ ಉಪದೇಶ ಮಾಡ್ತಾನೆ ಅಂತ ಅವನ ಕುಂಡಲಿಯಲ್ಲೇ ಇತ್ತಂಥದ್ದು. ಅದಕ್ಕಾಗಿ ಅನೇಕ ಜನ ಮುನಿಗಳು ಕೂಡ ಶುಕಾಚಾರ್ಯನ ಸಮಾಗಮ ನಮಗೆ ಆಗ್ತದೆ ಅಂತ ಕೇಳಲಿಕ್ಕೆ ಬಂದಿದ್ರು. ಆದ್ದರಿಂದ ಅವರು ಬಂದಾಗ ಇವರೆಲ್ಲರೂ ಕೂಡ ಎದ್ದು ನಿಂತ್ಕೊಂಡ್ರು. ಅನೇನ ಅಂತಸ್ಥಿತ್ವ ಸರ್ವೋಪದೇಷ್ಟೃತ್ವ ರೂಪಂ ಆಂತರಂ ಗುರುತ್ವಂ ಉಪಪಾದಿತಂ ಭವತಿ ಅಂತಾರೆ ವಿಷ್ಣು ತೀರ್ಥರು ತಮ್ಮ ಕೊನೆಯ ಮಾತಿನಲ್ಲಿ. ನಮ್ಮೆಲ್ಲರ ಪ್ರವಚನ ಹೇಳುವವರ ಕೇಳುವವರ ಎಲ್ಲರ ಒಳಗಡೆ ಇದ್ದು ಸರ್ವೋಪದೇಷ್ಟೃತ್ವ, ಎಲ್ಲವನ್ನೂ ಉಪದೇಶ ಮಾಡ್ತಾನೆ. ಸರಿಯಾದ ಶಬ್ದವನ್ನು ಕೂಡ ನಮಗೆ ತಿಳಿಸಿಕೊಡ್ತಾನೆ, ಸರಿಯಾದ ಅರ್ಥವನ್ನು ಕೂಡ ತಿಳಿಸಿಕೊಡ್ತಾನೆ. ಮತ್ತು ಪಾರ್ವತಿ ಪರಮೇಶ್ವರನನ್ನು ನೆನೆದು ನಾವು ಈ ಭಾಗವತದ ಶ್ರವಣಕ್ಕೆ ಇಳಿದಿರುವುದರಿಂದ ಸರಿಯಾದ ಶಬ್ದವೂ ನಮಗೆ ತಿಳಿಬೇಕು, ಅದಕ್ಕೆ ಸರಿಯಾದ ಅರ್ಥವೂ ತಿಳಿಬೇಕು ಅಂತ ಮತ್ತೊಮ್ಮೆ ಅವ್ರನ್ನ ಪ್ರಾರ್ಥನೆ ಮಾಡಬೇಕು. ಸರಿಯಾದ ಅರ್ಥ ಮತ್ತು ಶಬ್ದ ನಮಗೆ ತಿಳಿದೇ ಹೋದರೆ ಅವ್ರ ದಾಂಪತ್ಯವನ್ನೇ ನಾವು ಸರಿಯಾಗಿ ತಿಳ್ಕೊಂಡಂತೆ ಆಗೋದಿಲ್ಲ ಅಂತ ಹೀಗೆ ಪಾರ್ವತಿ ಪರಮೇಶ್ವರರನ್ನು ನೆನೆಸಿ ಪರಮೇಶ್ವರನ ಅವತಾರನಾದಂಥ ಶುಕನ ಸ್ವರೂಪವನ್ನು ಕೂಡ ನಾವು ಹೀಗೆ ತಿಳ್ಕೊಂಡು ಆ ಶ್ಲೋಕದ ಶ್ರವಣವನ್ನು
ಇಲ್ಲಿಗೆ ಸಮಾಪ್ತ ಮಾಡಿದ್ವಿ. ವಾಸ್ತವಿಕವಾಗಿ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದಿಷ್ಟು ಸಂಗತಿಗಳಿವೆ ಅದರ ಬಗ್ಗೆ. ಅವನು ವ್ಯಾಸರಿಗೇನೂ ಕಾತರ ಇರಲಿಲ್ಲ. ಉದ್ಯೋಗ ಪರ್ವದಲ್ಲಿ ಬಂದಿರುವಂಥ ಮಾತುಗಳನ್ನೆಲ್ಲ ಆಚಾರ್ಯ ಉದ್ಧರಿಸ್ತಾರೆ. ಅವನು ನಿತ್ಯ ತೃಪ್ತ, ನಿರಾನಂದ, ಅವರಿಗೆ ನಿತ್ಯ ತೃಪ್ತಿ ಇದೆ. ಮಗ ಬೇಕು ಅಂತ ಬಯಸಿ ಅವನು ಶಿವನನ್ನು ಆರಾಧಿಸಬೇಕಾಗಿಲ್ಲ. ಈಶನ್ನಪಿ ಲೋಕಸ್ಯ ಸರ್ವಸ್ಯ ಜಗತೋ ಹರಿಹಿ ಕರ್ಮಾಣಿ ಕುರುತೆ ವಿಷ್ಣು ನಿತ್ಯಂ ಅಂತ ಒಂದು ಪಾಠಾಂತರ ಇದೆ. ಕೀನಾಶೈವ ದುರ್ಬಲ ಅಂತ ಉದ್ಯೋಗ ಪರ್ವದಲ್ಲಿ ಬಂದ ಮಾತನ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸ್ತಾರೆ. ಇಡೀ ಜಗತ್ತಿನ ಒಡೆಯ, ಅಷ್ಟಾದರೂ ಕೂಡ ಹೊಟ್ಟೆಪಾಡಿಗಾಗಿ ದುಡಿದೇ ದುಡಿಯುವಂಥ ನೇಗಿಲ ಯೋಗಿಯಂತೆ, ರೈತನಂತೆ, ದುರ್ಬಲ ರೈತನಂತೆ ಇವನು ಆ ನೇಗಿಲ ಯೋಗಿ ಹೇಗೆ ಹೊಲದಲ್ಲಿ ದುಡಿದೇ ದುಡಿತಾನೋ ಹಾಗೆ ಇವನು ಕೂಡ ಕರ್ಮಗಳನ್ನು ಮಾಡ್ತಾನೇ ಇರ್ತಾನೆ. ಭಗವಂತ ಹಾಗೆ ಕರ್ಮಗಳನ್ನು ಮಾಡ್ತಾನೆ ಇರ್ತಾನೆ, ತಪಸ್ಸು ಮಾಡ್ತಾ ಇರ್ತಾನೆ. ಅಂಥ ಶ್ರೇಷ್ಠ ಸಂತಾನ ಪಡ್ಕೋಬೇಕು ಅಂದ್ರೆ ಅವ್ನು ತಪಸ್ಸು ಮಾಡಬೇಕು. ನೀವು ಕೂಡ ಶ್ರೇಷ್ಠ ಸಂತಾನಕ್ಕಾಗಿ ತಪಸ್ಸು ಮಾಡಿಯೇ ಈ ಪ್ರವೃತ್ತಿ ಮಾಡಿರಿ ಅಂತ ನಮಗೆ ತೋರಿಸಿಕೊಟ್ಟಿದ್ದಾನೆ. ದೇವತ್ವೇ ದೇವೋಚ್ಚೇಷ್ಟ ಮಾನುಷತ್ವೇತ ಮಾನುಷೇ ಇತಿ ವಿಷ್ಣು ಧರ್ಮ ಪುರಾಣದಲ್ಲಿ ಬಂದಿರೋ ಮಾತು. ದೇವನಾದಾಗ ದೇವತೆಗಳಂತೆ ಇರ್ತಾರೆ, ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯರಂತೆ ಇರ್ತಾರೆ ದೇವತೆಗಳು. ಯಾಕೆಂದರೆ ಸರ್ವಭೂತ ಹೃದಯಂ ಅಹಂಕಾರಾತ್ಮಕತ್ವಾತ್, ಅಹಂಕಾರದ ಅಭಿಮಾನಿ ಶಿವ ಆದ್ದರಿಂದ ಎಲ್ಲರ ಹೃದಯದಲ್ಲಿದ್ದಾನೆ. ಅಹಂಕಾರಾತ್ಮಕೋ ರುದ್ರ ಶುಕೋ ದ್ವೈಪಾಯನಾತ್ಮಜ ಅಂತ ಸ್ಕಂದ ಪುರಾಣದಲ್ಲಿದೆ. ಈ ಅಹಂಕಾರಾತ್ಮಕನಾದ ರುದ್ರನೇ ದ್ವೈಪಾಯನರ ಮಗನಾಗಿ ಶುಕನಾಗಿ ಜನಿಸಿದ ಅಂತ. ಅಲ್ಲಿಗೆ ಆ 1ನೇ ಅಧ್ಯಾಯದ 2ನೇ ಶ್ಲೋಕದ 1ನೇ ಸ್ಕಂದದ 2ನೇ ಅಧ್ಯಾಯದ 2ನೇ ಶ್ಲೋಕದ ಶ್ರವಣ ಇಲ್ಲಿಗೆ ಸಮಾಪ್ತವಾಗಿದೆ.